ಜನಜಾಗೃತಿ ಕಾರ್ಯಕ್ರಮಕ್ಕೆ ಇವತ್ತೇನು ಅಧಿಕಾರಿ ವರ್ಗ ಏನು ಕರೆಸಿದೆವೋ ಇದೇ ರೀತಿಯಲ್ಲಿ ಪ್ರತಿ ಹಳ್ಳಿಯಲ್ಲಿ ನಮ್ಮ ರೈತ ಸಂಘಟನೆ ಕರ್ನಾಟಕ ರೈತ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾದ ಪಿಂಜಳಿ ನಾಗರಾಜೇಗೌಡರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಜಯರಾಮೇಗೌಡರು, ಹಾಗೆ ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರಾದ ಕುಮಾರ್ ಅವರು, ಹಾಗೆ ಮೈಸೂರು ಜಿಲ್ಲೆ ಸಂಚಾಲಕರಾದ ಶಶಿಕುಮಾರು, ಹಾಗೆ ಬೆಡತ್ಪುರ ಹೋಬಳಿ ಅಧ್ಯಕ್ಷರು ಗಣೇಶ್, ಹಾಗೆ ನಮ್ಮ ಪಿರಿಯಾಪಟ್ಟಣ ತಾಲೂಕು ಉಪಾಧ್ಯಕ್ಷರು ನಾರಾಯಣ ಅವರು, ಹಾಗೆ ನಮ್ಮ ಬೆಡತ್ಪುರ ಹೋಬಳಿ ಉಪಾಧ್ಯಕ್ಷರು ಶಿವಣ್ಣ, ಹಾಗೆ ವಾಸು ಅವರು, ಹಾಗೆ ನಮ್ಮ ಎಚ್ ಡಿ ಕೋಟೆ ಯುವ ಘಟಕದ ಕಾರ್ಯದರ್ಶಿ ಶಿವಮೂರ್ತಿ ಅವರು, ಹಾಗೆ ನಮ್ಮ ಬೆಡತ್ಪುರದ ಗ್ರಾಮ ಗೌರವಾಧ್ಯಕ್ಷರು ದೇವರಾಜ್ ಅವರು, ಆನ್ವರ್ ದೇವರಾಜ್ ಅವರು, ಹಾಗೆ ಕೆ.ಆರ್. ನಗರ ತಾಲೂಕು ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಲಕ್ಷ್ಮಿ ಅವರು, ಹಾಗೆ ಪಿರಿಯಾಪಟ್ಟಣ ತಾಲೂಕು ಅಧ್ಯಕ್ಷರು ಲೀಲಾವತಿ ಮೇಡಮ್ನವರು, ಹಾಗೆ ನಮ್ಮ ಆನವಾಳ್ ಗ್ರಾಮ ಘಟಕದ ಅಧ್ಯಕ್ಷರು ಪುರುಷೋತ್ತಮ್ ಗೌಡರು, ಹಾಗೆ ನಮ್ಮ ಮೈಸೂರು ಜಿಲ್ಲೆ ಉಪಾಧ್ಯಕ್ಷರು ಪಾಂಡುರಂಗ ಅವರು, ಹಾಗೆ ನಮ್ಮ ಮೈಸೂರು ಜಿಲ್ಲೆ ಯುವ ಘಟಕದ ಅಧ್ಯಕ್ಷರು ಗ್ಯಾಸ್ ಮಂಜು ಅವರು, ಹಾಗೆ ದಿನೇಶ್ ಅವರು, ಎಲ್ಲರೂ ಇವತ್ತು ನಮ್ಮ ಶಿವಣ್ಣವರು, ಹಾಗೆ ಎಲ್ಲ ನಮ್ಮ ಅಕ್ಕಪಕ್ಕ ಗ್ರಾಮಸ್ಥರು ಅತಿ ಹೆಚ್ಚಾಗಿ ಇವತ್ತು ನಮ್ಮ ರೈತ ಸಂಘಟನೆ ಇವತ್ತು ಕಾರ್ಯಕ್ರಮಗಳು ಪ್ರತಿ ಹಳ್ಳಿಯಲ್ಲಿ ಗೌರ್ಮೆಂಟಿಂದ ಬರೋಂಥ ಸೌಲಭ್ಯಗಳು ಏನಿದೆ ಅದು ನೇರವಾಗಿ ಜನಗಳಿಗೆ ತಲುಪಿಸೋಂಥ ಕೆಲಸಕ್ಕೆ ನಾವು ಸಂಘಟನೆಯವ್ರ ಕೆಲಸ ಆಗಿರಬೇಕು ಅಂದ್ಬಿಟ್ಟು ನಾವು ಈಗ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೆಟ್ಟತ್ಪುರ ಗ್ರಾಮದಲ್ಲಿ. ಅಂದರೆ ಬೆಟ್ಟತ್ಪುರ ಗ್ರಾಮಕ್ಕೆ ಏನಕ್ಕಪ್ಪ ಇದನ್ನು ಸಭೆ ಮಾಡಿದ್ವು ಅಂದರೆ, ನಮ್ಮ ಬೆಟ್ಟತ್ಪುರಕ್ಕೆ ಸಂಬಂಧಪಟ್ಟಂಗೆ ಅಕ್ಕಪಕ್ಕ 30ರಿಂದ 35 ಹಳ್ಳಿಗಳಿದೆ. 35 ಹಳ್ಳಿ ಜನಸಂಖ್ಯೆನೂ ತುಂಬ ಸಮಸ್ಯೆ ಇಲ್ಲ ಅವರೆಲ್ಲ ಬರ್ತಾರೆ ಅಂದ್ಕೊಂಡು ತಿಳ್ಕೊಂಡು ಇಲ್ಲ ಇದನ್ನೇ ಮಾಡ್ದು, ಇಲ್ಲಾಂದರೆ ಬೇರೆ ತಾಲೂಕುಗಳಿಲ್ವ ನಮಗೆ ಮಾಡಲಿಕ್ಕೆ, ಬೇರೆ ಹಳ್ಳಿಗಳಿಲ್ವ. ಆದರೆ ಇದನ್ನು ಹೇಳಬಾರ್ದು ನಾವು ರೈತರಿಗೆ, ಆದರೆ ಅವ್ರಿಗೆ ಹೊಟ್ಟೆ ನೋವು ಇಲ್ಲ ಅಂದಾಗ ನಮಗೇನು ಹೊಟ್ಟೆ ನೋವು ಅನ್ನಿಸ್ತದೆ ಒಂದೊಂದು ಟೈಮ್. ಇಷ್ಟೆಲ್ಲ ಮಾಡಿಕೊಂಡು ನಾವು ಅವ್ರ ಕಷ್ಟಕ್ಕೆ ನಾವೆಲ್ಲ ನಿಂತ್ಕೊಂಡಾಗ ನಮ್ಮ ಕೆಲಸ ಕಾರ್ಯಗಳು ಬಿಟ್ಟು 2 ದಿನ ಕೆಲಸ ಕಾರ್ಯಗಳು ಬಿಟ್ಟು ಅವ್ರ ಕೆಲ್ಸಕ್ಕೆ ನಾವು ನಿಂತ್ಕೊಂಡಾಗ, ಆದರೆ ಅವರೇ ಬಂದ್ಬಿಟ್ಟು ನಮ್ಮ ಜೊತೆಲಿ ನಿಂತ್ಕೊಳ್ಳಿಲ್ಲ ಅಂದಾಗ ನಮಗೆ ತುಂಬ ಬೇಜಾರಾಗುತ್ತೆ. ಹಾಗಾಗಿ ಈಗ ಪ್ರತಿ ಹಳ್ಳಿಯಲ್ಲಿ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕರೆತಂದು ನಿಮ್ಮ ಹಳ್ಳಿಗಳಿಗೆ ನೇರವಾಗಿ ನೀವೆಲ್ಲ ಒಗ್ಗೂಡ್ರೆ ಮಾತ್ರ ಆ ಜಾಗಕ್ಕೆ ಗೌರ್ಮೆಂಟಿಂದ ಬರೋಂಥದ್ದು ಕೃಷಿ ಇಲಾಖೆಲಾಗಿರ್ಬೋದು, ತೋಟಗಾರಿಕೆ ಯಾವುದೇ ಇಲಾಖೆಲಾಗಿರ್ಬೋದು, ಸಬ್ಸಿಡಿ ರೂಪದಲ್ಲಿ ಯಾವುದೋ ರೈತನಿಗೆ ತಲುಪಂಥ ಕೆಲಸ ಇದೆ, ಆ ಕೆಲಸ ತಲುಪಬೇಕು ಅಂದರೆ ತಾವೆಲ್ಲ ಆ ಭಾಗದಲ್ಲಿ ಆ ಗ್ರಾಮದಲ್ಲಿ ತಾವೆಲ್ಲ ಒಗ್ಗಟ್ಟಾಗಿ ಆ ಭಾಗದ ನಮ್ಮ ರೈತ ಸಂಘಟನೆ ಮುಖಂಡರು ಒಬ್ಬರು ಕರೆ ಮಾಡಿದ್ರೆ ಸಾಕು, ಆ ಗ್ರಾಮಕ್ಕೆ ಮಾರನೇ ಬೆಳಗ್ಗೆ ಸಭೆ ಆಯೋಜನೆ ಮಾಡ್ತೀವಿ. ಇಲ್ಲ ನೀವಾಗಿ ನಾವು ಏನೋ ಹೇಳಲಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗಳು ಹೊಟ್ಟೆ ನಾವು ಏನಿದ್ದಾಗ ಮಾತ್ರ ಬರ್ತಿರಲ್ಲ, ಅದಕ್ಕೂ ಸ್ಪಂದಿಸಲ್ಲ ರೈತ ಸಂಘಟನೆ ಅಂದ್ಬಿಟ್ಟು ಖಡಕ್ಕಾಗಿ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಏನಕ್ಕೆ ಅಂದರೆ ಈಗ ನಿಮಗೆ ನಿಮ್ಮ ಸಮಸ್ಯೆ ಮುಗಿಯೋ ಗಂಟ ಮಾತ್ರ ನಮ್ಮ ಜೊತೆಲಿ ನಿಂತ್ಕೊಂಡು ಸಮಸ್ಯೆ ಮುಗ್ದಾದ್ಮೇಲೆ ಬರ್ದೇ ಇರೋ ಸ್ಥಿತಿಲಿ ಇವತ್ತು ರೈತ ಸಂಘಟನೆಗೆ ಬಂದಿರೋದು. ಇದರ ಲಾಭ ಯಾರು ಪಡಿತಾವ್ರೆ ಅಂದರೆ ಬೇಕಾದ ರಾಜಕಾರಣಿಗಳು ಪಡ್ಕೋತಾವ್ರೆ, ನಮ್ಮ ಮೇಲೆ ಹೊಡ್ತಾ ಇರೋದು, ಆಮೇಲೆ ನಮ್ಮ ಮೇಲೆ ಅಧಿಕಾರಿಗಳಿಗೆ ದೂರ ಇರಿಸೋಂಥ ಕೆಲಸ ಮಾಡ್ತಾವ್ರೆ. ಯಾಕೆಂದ್ರೆ ನಾವು ನೇರವಾಗಿ ಪ್ರಶ್ನೆ ಮಾಡೋಂಥವ್ರು, ಅದ್ಭುತ ಅವ್ರಿಗೆ ಆಗಲ್ಲ. ಈ ದೃಷ್ಟಿಯಿಂದ ಅವ್ರು ಏನು ಮಾಡ್ತಾವ್ರು ಅಂದರೆ ಎಲ್ಲ ನಮ್ಮ ಕಂಡ್ರೆ ಒಂಥರ ಈ ಕಳ್ಳರು ಆಡ್ತಾರಲ್ಲ ಆ ಲೆಕ್ಕಾಚಾರಕ್ಕೆ ಆಡ್ತಾರೆ. ಈ ರಾಜಕಾರಣಿಗಳೇ ಆಗಿರಲಿ, ಇನ್ನು ಅಧಿಕಾರಿ ವರ್ಗನೇ ಆಗಿರಲಿ, ಇಲ್ಲೆಲ್ಲ ನಮ್ಮದು ಮೂಲ ಅಜೆಂಡಾ ಇದ್ದಿದ್ದೇನಪ್ಪ ಅಂದರೆ ಇವತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಇಲ್ಲಿ ಕರೆಸ್ಬೇಕು, ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳದು ಅಲ್ಲ ಏನು ಅಹವಾಲುಗಳಿದೆ. ಇವತ್ತು ನೋಡಿ 3 ತಿಂಗಳಾಗಿದೆ ಪೋಡಿಗೆ ನೀವು ಅರ್ಜಿಗಳು ಕಟ್ಟಿ, 3 ತಿಂಗಳು 4 ತಿಂಗಳಾಗಿದೆ ಪೋಡಿಗೆ ಬರ್ತಾ ಇಲ್ಲ. ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂದ್ರೆ ನಮ್ಮ ರೈತರು ಯಾರು ಮುಂದಕ್ಕೆ ಬರಲ್ಲ. ಯಾಕೆಂದ್ರೆ ಒಬ್ಬರ ಸಮಸ್ಯೆ ಇಲ್ಲ, ಇದು ಪ್ರತಿಯೊಬ್ಬ ಜಮೀನ್ದಾರನ ಸಮಸ್ಯೆ. ಇವತ್ತು 1 to 5 ಮಾಡಿದೀವಿ, BARIಗಳಿಗೆ ನಾವು ಹಿಡ್ಕೊಂಡು ಏನು ಮಾಡೋಕ್ಕಾಗ್ತದೆ, ಅವ್ರೇನು 1 to 5 ಮಾಡಿಬಿಡ್ದು ಕಳಿಸ್ತಾರೆ. ನೀವು ಮಾಡ್ಬೇಕಾಗಿರೋದು ಯಾರು? ಎಲ್ಲರೂ ತಾಲೂಕು ಸರ್ವೆ ಇವ್ರು ತಾನೆ. ಈಗ ಮೇನ್ ಆಗಿರೋರು ಅಧಿಕಾರಿಗಳು ಕರೆಸ್ಬಿಟ್ಟು ನಿಮಗೆ ಸಭೆ ಮಾಡ್ತೀವಿ ನೀವು ಬನ್ನಿ ಸ್ವಾಮಿ ಅಂದರೆ ನೀವು ಬರಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ. ಹಾಗಾಗಿ ತಾವೆಲ್ಲ ಇನ್ನು ಮುಂದಕ್ಕೆ ಆ ಗ್ರಾಮದಲ್ಲಿ ಅವ್ರಿಗೆ ಅಧಿಕಾರಿಗಳು ಕರೆಸಿ ಸಭೆ ಮಾಡಬೇಕು ಅಂದರೆ ತಾವೆಲ್ಲ ದಯವಿಟ್ಟು ಒಗ್ಗಟ್ಟಾಗಿ ನಮ್ಮೇಲೆ ಯಾರಿಗೇ ಆಗಲಿ ಒಬ್ಬರು ಕರೆ ಮಾಡಿದ್ರೆ ನಾವೆಲ್ಲ ನಿಮ್ಮ ಜೊತೆ ನಿಂತ್ಕೋತೀವಿ. ಹಾಗೆ ಈಗ ತಂಬಾಕು ಮಂಡಳಿ ಬಗ್ಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 5 ತಾಲೂಕಲ್ಲಿ ತಂಬಾಕು ಬೆಳೀತಾರೆ. ಇದ್ರ ನಿರ್ಣಯ ಯಾರು ತಗೋತಾರೆ ಹೇಳಿ? ನಿರ್ಣಯ ಯಾರು ತಗೋತಾರೆ? ನಿರ್ಣಯ ತಗೊಳ್ಳೋರು ಗುಂಟೂರಲ್ಲಿ ಕೂತ್ಕೊಂಡು ನಿರ್ಣಯ ತಗೋತಾರೆ.
ಅಂದರೆ ನಮ್ಮ ಕರ್ನಾಟಕ ಸೊಪ್ಪು ಒಳ್ಳೆ ಸೊಪ್ಪು ಬೇಕು ಅವ್ರಿಗೆ. ಆದರೆ ಅವರು ಏನೇ ತೀರ್ಮಾನ ತಗೊಳ್ಬೇಕಾದ್ರೂ ನಮ್ಮ ರೈತರು ಕರೆಸ್ಬಿಟ್ಟು ತೀರ್ಮಾನ ತಗೊಳ್ಳಲ್ಲ. ಎಲ್ಲೋ ಕೂತ್ಕೊಂಡು ತೀರ್ಮಾನ ತಗೊಂಡಿರೋದು ನಾವು ಬದ್ಧರಾಗಿರ್ಬೇಕು. ಈ ಪರಿಸ್ಥಿತಿ ತಗೊಂಡು ಒಡ್ಡವ್ರೆ. ಇವತ್ತು 1019 kg ಏನ್ಬಿಟ್ಟು ತೀರ್ಮಾನ ಮಾಡೋರಲ್ಲ, ಯಾರಿಗಾದ್ರು ಯಾವ ತಾಲೂಕಲ್ಲಾದ್ರೂ ಒಂದು ಸಭೆ ಮಾಡೋರ ಇದ್ರ ಬಗ್ಗೆ ತಿಳಿಸವ್ರ? ಇದ್ರ ಬಗ್ಗೆ ರೈತರು ಯಾಕೆ ಧ್ವನಿ ಎತ್ತಾ ಇಲ್ಲ? ಯಾಕೆ ಮೌನವಾಗಿದ್ದೀರಿ? ಏನಕ್ಕೆ ಮೌನವಾಗಿದ್ದೀರಿ? ನೀವೆಲ್ಲ ಪಾಸ್ಬುಕ್ದಾರಲ್ವಾ? ಅವತ್ತಿಂದ ನಿಮ್ದು ಟ್ಯಾಕ್ಸ್ ಆಗಿರ್ಲಿ, ಇನ್ಶೂರೆನ್ಸ್ ಆಗಿರ್ಲಿ, ಪ್ರತಿಯೊಂದು ಹಿಡಿದಿಲ್ವಾ ITC ಕಂಪ್ನಿಯವನು? ಕೊತ್ತನ ಪಟ್ಟಿ ಹಿಡ್ಕೊಂಡು ಕೇಳ್ರಿ ನೀವೆಲ್ಲವಾ. ನಮ್ಗೇನು ಅವಶ್ಯಕತೆ ಇಲ್ಲ, ನೀನು ತಂಬಾಕುನೇ ಬೆಳಿಬೇಕಂತ ನಮ್ಗೇನು ಅವಶ್ಯಕತೆ ಇಲ್ಲ. ನಾವು ಅವತ್ತಿಂದ ಕಟ್ಕೊ ಬಂದಿರೋದಕ್ಕೆ ಪರಿಹಾರ ಕೊಡಿ ಅಂದ್ಬಿಟ್ಟು ನೇರವಾಗಿ ಕೇಳಿ. ಯಾಕೆ ಬರಲ್ಲ ನಮ್ಮ ಜೊತೆ ನೀವು? ಯಾಕೆ ಬರಲ್ಲ ಹೇಳಿ? ಒಂದೊಂದು ಸಿಂಗಲ್ ಪಾಸ್ಬುಕ್ಗೆ 25 ಲಕ್ಷ ಪರಿಹಾರ ನಾವು ಹೇಳ್ತಾ ಇದ್ದೀವಿ. ನಮ್ಮ ಜೊತೆ ಧ್ವನಿಯಾಗಿ ನಿಂತ್ಕೊಳ್ಳಿ. ಪರಿಹಾರ ಬಂದಲ್ಲಿ ಬೇರೆ ಬೆಳೆ ಮಾಡ್ಕೋಬೋದಲ್ಲ. ಅವ್ನು ಪಾಸ್ಬುಕ್ ಕಟ್ಕೊಂಡು ನಮ್ಗೇನಾಗಬೇಕು? 1800 kg ಮತ್ತೆ 50 kg ಹೆಚ್ಚುವರಿ 100 kg 2000 kg ಇದ್ದು ಸಿಂಗಲ್ ಪಾಸ್ಬುಕ್ 1019 kg ಮಾಡವ್ರೆ ಅಂದ್ರೆ ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ ನಮ್ಮ ರೈತರು? ಇದನ್ನ ತೀರ್ಮಾನ ಎಲ್ಲಿ ಮಾಡವ್ರೆ? ಅಲ್ಲ, ಇದ್ರ ಬಗ್ಗೆ ಈಗ ಹೇಳ್ತಾರೆ ರೈತ ಸಂಘಟನೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡಿದ್ರೆ ನಮ್ದು ರೈತ ಬಿದ್ದಾಯ್ತು ಅಂದ್ಬಿಟ್ಟು ನೀವೆಲ್ಲ ಒಗ್ಗಟ್ಟಾಗಿ ಬಂದ್ಬಿಟ್ಟು ಅಲ್ಲಿ ಕೇಳ್ರಿ. ಕೇಳೋ ರೀತಿಯಲ್ಲಿ ಕೇಳಿ ಮಾಹಿತಿಗಳನ್ನ. ಅಂದ್ರೆ ಇಲ್ಲ, ನೆಗಾಡ ಪ್ರಶ್ನೆ ಇಲ್ಲ. ಆ ತರ ಪರಿಸ್ಥಿತಿ ಆಗೋಗಿದೆ. ಪರಿಸ್ಥಿತಿ ಆ ತರ ಆಗಿದೆ. ಎಲ್ಲೋ ಕೂತ್ಕೊಂಡು ಕರ್ನಾಟಕದಲ್ಲಿ 12 ತಿಂಗಳು ಹೆಂಡತಿ ಮಕ್ಕಳು ಕಟ್ಕೊಂಡು 12 ತಿಂಗಳು ಬೆಳೀತಾ ಇರೋಂಥ ಬೆಳೆ ಅದು ಹೊಗೆ ಸೊಪ್ಪಿನ ಬೆಳೆ. ಇವತ್ತೆಲ್ಲೋ ಆಂಧ್ರದಲ್ಲಿ ಗುಂಟೂರಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅಂದ್ರೆ ನಾವು ಯಾವ ಸ್ಥಿತಿಗೆ ತಲುಪಿದೀವಿ ಅನ್ಬಿಟ್ಟು ಯತ್ನ ಮಾಡಬೇಕು. ಇವತ್ತು ನಾವು ಸಂಪಾದನೆ ಮಾಡಿ ಕೊಟ್ಬಿಟ್ಟು ಅವ್ರ ಬಾಗಿಲು ಕೊಟ್ಟು ಅವ್ರು ಹೇಳಿದ ರೇಟ್ ಕೊಟ್ಟು ಎಲ್ಲಾನು ಮಾಡ್ತಾ ಇದ್ರು. ಅವರು ನಮ್ಮನ್ನೇ ತುಳಿಯಂತ ಕೆಲಸ ಮಾಡ್ತಾವ್ರೆ. ಪ್ರತಿಯೊಂದು ತಂತಾರೆ ಬೇಡ. ಈಗ ನೇರವಾಗಿ ನಾವೆಲ್ಲ ಯಾರು ಬರಕ್ಕೆ ಇಲ್ಲ. ನೀವೇ ರೈತರೆಲ್ಲ ಒಗ್ಗಟ್ಟಾಗ್ಬಿಟ್ಟು ಏನು 40-50 ಸಾವಿರ ಚಿಲ್ಲರೆ ಪಾಸ್ಬುಕ್ದಾರ ಇದ್ರಿ, ಎಲ್ಲ ಒಗ್ಗಟ್ಟಾಗ್ಬಿಟ್ಟು ನೇರವಾಗಿ ಮಾರುಕಟ್ಟೆ ಮಾಡ್ಕೊಡಿ ನಮ್ಗೆ ಏನ್ಬಿಟ್ಟು ಕೇಳ್ರಿ. ಅದಾಗಲ್ವಾ? ಕೇಳ್ಬೋದಲ್ಲ ನೀವೆಲ್ಲವ? ಕೇಳ್ರಿ ಅದನ್ನ. ಗೊಬ್ಬರಕ್ಕೆ ಯಾವ ಬೆಲೆ ಆಗಿದೆ ಅದನ್ನ ಕೇಳಲ್ಲ. ಅವ್ರು ಕೊಟ್ಟಿದ್ದು ಬೀಜದ ಪ್ಯಾಕೆಟ್ಗೆ 500 ರೂಪಾಯಿ ಅಂದ್ರೆ ಚೆಕ್ ಅಂತ ಕೊಟ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ತಗೋಬತ್ತೀರಿ ನೀವು. ಈ ಪರಿಸ್ಥಿತಿಯಲ್ಲಿ ಬೇಕಾದ್ರೆ ನಾವೇನು ಮಾಡೋಕ್ಕಾಗಲ್ಲ. ಒಂದ್ ಕೈಲಿ ಚಪ್ಪಾಳೆ ಬರಲ್ಲ, 2 ಕೈ ಸೇರಿಸಿದ್ರೆ ಮಾತ್ರ ಚಪ್ಪಾಳೆ. ಹಾಗಾಗಿ ಏನೇ ಇದರಲ್ಲಿ ಲೋಪದೋಷ ಇದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ನಾವು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.